ತುರವಿಹಾಳ ಪಟ್ಟಣ ಶಂಕರಲಿಂಗೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಜಗಜ್ಯೋತಿ ಬಸವೇಶ್ವರರ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮ ಜರುಗಿತು. ಬಸವೇಶ್ವರರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಶಾಸಕ ಆರ್ ಬಸನಗೌಡ ತುರವಿಹಾಳ, ಬಸವಣ್ಣನವರು ತಮ್ಮ ವಚನಗಳಿಂದಲೇ ಜಗತ್ತಿಗೆ ಪ್ರಸಿದ್ಧಿಯಾದ ಮಹಾಜ್ಞಾನಿಗಳು. ನಮ್ಮ ನಾಡಿನಲ್ಲಿ ಜನಿಸಿರೋದು ನಮ್ಮೆಲ್ಲರ ಭಾಗ್ಯ ಅಂದರು. ನಂತರ ಮಾತನಾಡಿದ ಚಿದಾನಂದಯ್ಯ ಗುರುವಿನ್, ಈಗಿನ ಸಂಸತ್ತಿನ ಮಾದರಿಯನ್ನ 12ನೇ ಶತಮಾನದಲ್ಲಿಯೇ ಯೋಚಿಸಿ ಅನುಭವ ಮಂಟಪವೆಂಬ ಹೆಸರಿನೊಂದಿಗೆ ಕಾರ್ಯರೂಪಕ್ಕೆ ತಂದ ದಾರ್ಶನಿಕರು ಬಸವಣ್ಣ ಅಂತ ಹೇಳಿದರು. ಶಂಕರಲಿಂಗೇಶ್ವರ ದೇವಸ್ಥಾನದಿಂದ ಪಟ್ಟಣದ ವಿವಿಧ ಬೀದಿಗಳಲ್ಲಿ ಬಸವೇಶ್ವರರ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಅವರ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ಬಾಪುಗೌಡರವರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಬಾಂಧವರು, ಬಸವಣ್ಣನವರು ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯರಾಗಿರ್ತಕ್ಕಂಥವರು. 12ನೇ ಶತಮಾನದಲ್ಲಿ ಅವರು ಕಟ್ಟ ಬಯಸಿರ್ತಕ್ಕಂಥ ಧರ್ಮ ಯಾವುದಿತ್ತು ಅಂತಂದ್ರೆ ದಯೆಯ ಧರ್ಮ. ದಯವೇ ಧರ್ಮದ ಮೂಲ ಅಂತ ಹೇಳಿದ್ರು. ಇವತ್ತು ನಾವು ಹಿಂದೂ, ಮುಸ್ಲಿಂ, ಕ್ರಿಸ್ತ, ಇಸಾಯಿ, ಪಾರ್ಸಿ ಇಷ್ಟು ರೀತಿಯ ಧರ್ಮಗಳನ್ನು ಹೊಂದಿದ್ದೇವೆ. ಆದ್ರೆ ಎಲ್ಲಾ ಧರ್ಮದ ಮೂಲ ಯಾವುದು ಅಂತಂದ್ರೆ ದಯೆ. ದಯೆ ಇರ್ಲಾರ್ದಂತ ಧರ್ಮ ಯಾವುದೂ ಇಲ್ಲ ಅಂತಕ್ಕಂಥದನ್ನ ಅವತ್ತಿನ ಸಂದರ್ಭಕ್ಕೆ ಸಾರಿ 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 ಹೇಳ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಬಸವಣ್ಣವರು ಅಂತಕ್ಕಂಥದ್ದು. ಅಂತ ಮಹಾ ಮಹಿಮರು ಬಸವಣ್ಣವರು. ಅವತ್ತೇ ಹೇಳ್ತಾರೆ ಅವರು, ಕಳಬೇಡ. 12ನೇ ಶತಮಾನದ ನಾಡಿನ ಬಸವಣ್ಣನವರ ಒಂದು ಇಡೀ ಎಲ್ಲ ಜಗತ್ತಿನ ಜನತೆಯನ್ನ ಒಟ್ಟುಗೂಡಿಸಿ ಎಲ್ಲರ ಮನೋಭಾವಗಳನ್ನ ಈ ಒಂದು ಧಾರ್ಮಿಕತೆ ಕಡೆಗೆ ತೆಗೆದುಕೊಂಡಿರ್ತಕ್ಕಂಥ ಇವತ್ತು ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ನಾವೆಲ್ಲ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಮನುಷ್ಯನಿಗೆ ಇವರು ಹಾಕಿಕೊಟ್ಟಿರ್ತಕ್ಕಂಥ ನಡೆನುಡಿಗಳನ್ನ, ಧರ್ಮವನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕಾಗ್ತದೆ. ಅಂತ ಒಂದು ಮಹಾತ್ಮರ ಏನ್ ನಮ್ಗೆಲ್ಲ ಮಾನವ ಜನ್ಮಕ್ಕೆ ಕೊಟ್ಟಿರ್ತಕ್ಕಂಥ ಅವರ ಕೊಡುಗೆಗಳನ್ನ ನಾವೆಲ್ಲರೂ ಅನುಸರಿಸಿದಾಗ ಇವತ್ತು ಮನುಷ್ಯನ ಜೀವನದಲ್ಲಿ ಒಂದು ಒಳ್ಳೆ ಭಾವನೆಗಳು ಮೂಡಲಿಕ್ಕೆ ಸಾಧ್ಯ ಆಗ್ತದೆ.